ಫೆಬ್ರವರಿ 4ನೇ ತಾರೀಕು ವರ್ಲ್ಡ್ ಕ್ಯಾನ್ಸರ್ ಡೇ ಇವತ್ತು. ಅಂಡ್ ನಾನು ಸರ್ಜಿಕಲ್ ಆಂಕಾಲಜಿಸ್ಟ್ ಆದಂತಹ ಡಾಕ್ಟರ್ ಸಂದೀಪ್ ನಾಯಕ್ ಅವ್ರ ಜೊತೆಗೆ ಇವಾಗ ಮಾತನಾಡ್ತಾ ಇದ್ದೀನಿ. ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಇವರು ಕೆಲಸವನ್ನ ಮಾಡ್ತಾರೆ. ಅಂಡ್ ಹಾಗೆ ಜಯನಗರದಲ್ಲಿ ಇವ್ರದೇ ಮ್ಯಾಕ್ಸ್ ಕ್ಲಿನಿಕ್ ಕೂಡ ಇದೆ. ಸೊ ಡಾಕ್ಟರ್ ಸಂದೀಪ್ ನಾಯಕ್ ಅವರೇ, ಮೊದಲನೇ ಪ್ರಶ್ನೆ, ನಾನೊಂದು ಸುದ್ದಿ ನೋಡಿದೆ, ಇಡೀ ನಮ್ಮ ದೇಶದಲ್ಲಿ 1 in 9 ಪೀಪಲ್ ಕ್ಯಾನ್ಸರ್ ಸಮಸ್ಯೆಗೆ ಒಳಗಾಗ್ತಾರೆ ಅಂತ. ಅಂಡ್ ಮೋಸ್ಟ್ ಕಾಮನ್ಲಿ ಕಂಡುಬರುವಂತಹ ಕ್ಯಾನ್ಸರ್ ಅಂದ್ರೆ ಬ್ರೆಸ್ಟ್ ಮತ್ತೆ ಲಂಗ್ ಕ್ಯಾನ್ಸರ್ ಅಂತ. ಈ ಲಂಗ್ ಕ್ಯಾನ್ಸರ್ ಬಗ್ಗೆ ಮಾತಾಡೋದಾಯ್ತು ಅಂದ್ರೆ ಯಾವ ಫ್ಯಾಕ್ಟರ್ಸ್ ಗಳಿಂದ ಮೇಜರ್ ಆಗಿ ನಮಗೆ ಈ ಸಮಸ್ಯೆ ಬರಬಹುದು? ಓಕೆ, ಸೊ ಈಗ ಮೇಜರ್ ಕಾಸ್ ಆಫ್ ಲಂಗ್ ಕ್ಯಾನ್ಸರ್ ಎಲ್ಲರಿಗೂ ಗೊತ್ತಿರೋ ಹಾಗೇನೆ ಸ್ಮೋಕಿಂಗ್, ಅದು ಫಸ್ಟ್ ಕಾಸ್. ಓಕೆ, ಸೊ ಅದನ್ನ ಒಂದು ಕಡಿಮೆ ಮಾಡಿಕೊಂಡ್ರೆ ನಿಯರ್ಲಿ 70% ಆಫ್ ದಿ ರಿಸ್ಕ್ ರಿಡಕ್ಷನ್ ಆಗುತ್ತೆ. ಅಂದ್ರೆ ನಿಯರ್ಲಿ 70% ಆಫ್ ಲಂಗ್ ಕ್ಯಾನ್ಸರ್ಸ್ ಆರ್ ಬಿಕಾಸ್ ಆಫ್ ಸ್ಮೋಕಿಂಗ್ ಟೊಬ್ಯಾಕೊ. ಬಾಕಿ 30%ಗೆ ಕ್ಲಿಯರ್ ಕಟ್ ಕಾರಣ ಇಲ್ಲ. ಸರ್, ಕ್ಲಿಯರ್ ಕಟ್ ಕಾರಣ ಇಲ್ಲ ಅಂತಂದ್ರೂ ಕೆಲವೊಂದು ಅಂಶಗಳನ್ನು ಹೈಲೈಟ್ ಮಾಡಿ ಹೇಳೋದಾಯ್ತು ಅಂದ್ರೆ ಇದರಿಂದನೂ ಬರಬಹುದು ಅಂತ. ಬಿಕಾಸ್ ಯು ಸೆಡ್ ನಾವು 70% ಅಷ್ಟು ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ರಿಸ್ಕ್ ಡ್ರಾಪ್ ಆಗುತ್ತೆ ಸ್ಮೋಕಿಂಗ್ ಬಿಟ್ರೆ ಅಂತ. ಬಟ್ ಸ್ಟಿಲ್ 30% ಇದೆ. ಅಲ್ಲಿ ಯಾವ ಫ್ಯಾಕ್ಟರ್ಸ್ ಇರಬಹುದು ಅಂತ ಅನ್ಸುತ್ತೆ? ಬಾಕಿ ಯಾವ್ದೆಲ್ಲ ಫ್ಯಾಕ್ಟರ್ಸ್ ಬರ್ಬೋದಪ್ಪ ಅಂದ್ರೆ, ಈಗ ಪೊಲ್ಯೂಷನ್, ಸೊ ಡೀಸೆಲ್ ಗ್ಯಾಸ್, ಡೀಸೆಲ್ ಸ್ಮೋಕ್, ಅದಕ್ಕೋಸ್ಕರನೇ ಗೌರ್ಮೆಂಟ್ ಅದನ್ನ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಹಾಗೆ ನಮ್ಮ ರೇಡಿಯೇಷನ್, ಎನ್ವೈರನ್ಮೆಂಟಲ್ ರೇಡಿಯೇಷನ್ ಅಂತೀವಿ, ಅದೆಲ್ಲ ಆಕ್ಚುಲಿ ಬರೋದು ಪೊಲ್ಯೂಷನ್ ಇಂದಾನೆ. ಸೊ ಇವೆಲ್ಲ ಫ್ಯಾಕ್ಟರ್ಸ್ ನ ಒಂದು ಕಾರಣ ಅಂತ ಇಟ್ಕೋತೀವಿ. ಅದಲ್ಲದೆ ಈಗ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಆಲ್ಸೋ ಕ್ಯಾನ್ ಕಾಸ್. ಟ್ರೂ. ಬರೀ ನಾವು ಅಷ್ಟೇ ಅಲ್ಲದೆ ನಮ್ಮ ಅಕ್ಕಪಕ್ಕದಲ್ಲಿ ಇರೋರು ಪಾಪ ನಿಂತ್ಕೊಂಡಿದ್ರು, ನಾನ್ ಸ್ಮೋಕ್ ಮಾಡ್ತಾ ಇದೀನಿ, ಬಟ್ ಅಕ್ಕಪಕ್ಕ ಯಾರಾದ್ರೂ ಸ್ಮೋಕ್ ಮಾಡದೇವ್ರು ನಿಂತಿದ್ರು ಅವ್ರಿಗೂ ಕೂಡ ಕಾಸ್ ಆಗುತ್ತೆ ಅಂತ. ಬಟ್ ಗೈಸ್, 70% ಒಂದು ದೊಡ್ಡ ನಂಬರ್. ನಾವು ಸಿಗರೇಟ್ ಅನ್ನು ಬಿಟ್ವಿ ಅಂತ ಅಂದ್ರೆ 70% ಅಷ್ಟು ಲಂಗ್ ಕ್ಯಾನ್ಸರ್ ಇಂದ ನಾವು ದೂರ ಇದೀವಿ ಅಂತ.